ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಒಂದು ಬಟರ್ ಫ್ರೂಟ್ ಫಾರ್ಮ್ ಹತ್ರ ಬಂದಿದ್ದೀನಿ. ಈ ಒಂದು ಬಟರ್ ಫ್ರೂಟ್ ಫಾರ್ಮ್ ಹತ್ರ ನಾನು ಯಾಕೆ ಬಂದಿದ್ದೀನಿ ಅಂತಂದ್ರೆ, ನನಗೆ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ. ಏನಂತ ಕಮೆಂಟ್ಸ್ ಮಾಡಿದ್ರು ಅಂದ್ರೆ, ನಾನು ಒಂದ್ ಕಡೆ ಗಿಡ ತಂದಿದ್ದೆ, ನಾನು ಕೆಲವೊಂದ್ ಕಡೆ ಕೊಡೈಕೆನಾಲ್ ತಂದಿದ್ದೆ, ಇನ್ನು ಸಾಕಷ್ಟು ನರ್ಸರಿ ಫಾರ್ಮ್ ಇದೆ, ನಾನು ಗಿಡಗಳು ತಂದಿದ್ದೆ. ಫ್ಲವರಿಂಗ್ ಕೂಡ ಆಗ್ತಾ ಇದೆ, ಮತ್ತೆ ಕಾಯಿಗಳನ್ನು ಕೂಡ ಬಿಡ್ತಾ ಇದೆ. ಇನ್ನೊಂದು ಸ್ವಲ್ಪ ಏನೋ ದಪ್ಪ ಆಗ್ಬೇಕು ಅನ್ನೋ ಟೈಮ್ನಲ್ಲಿ ಬೀಳ್ತಾ ಇದೆ ಅಂತ ಹೇಳಿದ್ರು. ಇನ್ನೊಂದ್ ಕಡೆ ಕಮೆಂಟ್ ಮಾಡಿದ್ರು, ಏನಂತ ಹೇಳಿದ್ರೆ ಅವರು ಒಂದು 3 ವರ್ಷದ ಗಿಡ ಅಂತೆ, ಆಲ್ರೆಡಿ ಫ್ಲವರಿಂಗ್ ಆಗಿದೆ, ಅವು ಕೂಡ ಫ್ಲವರ್ ಎಲ್ಲ ಡ್ರಾಪ್ ಆಗ್ತಾ ಅಂತವ್ರು. ಇನ್ನೊಬ್ರು ಫಲ ಎಲ್ಲ ಬಿಟ್ಟಿದೆ, ಮತ್ತೆ ಕಾಯಿಗಳು ಏನೇನು ಬರ್ತದೆ ಇಷ್ಟು ದಪ್ಪ ಇದ್ದಂಗೆ ಅವೆಲ್ಲ ಬಿದೋಗ್ತಾ ಇದೆ ಅಂತ ಕೂಡ ಕಮೆಂಟ್ಸ್ ಮಾಡಿದ್ರು. ಇದಕ್ಕೆಲ್ಲ ಒಂದು ಏನ್ ಮಾಡ್ಬೇಕಾಗತ್ತೆ ನಾವು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡಿ ಅಂತ ಹೇಳಿದ್ರು. ಈ ಒಂದು ಬಟರ್ ಫ್ರೂಟ್ ಬಗ್ಗೆ ಒಂದು ಸಾಕಷ್ಟು ವಿಡಿಯೋಗಳು ಮಾಡಿದ್ದೀನಿ ನಾನು. 1 ವರ್ಷದಿಂದ ಹಿಡಿದು 2 ವರ್ಷ 3 ವರ್ಷ ಅದೊಂದು ಪೂರೈಕೆ, ಅದನ್ನ ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ನೋಡ್ಕೊಂಡ್ರೆ ಹೆಚ್ಚು ಇಳುವರಿ ತೆಗಿಬೇಕು ಅನ್ನೋ ಬಗ್ಗೆ ಸಾಕಷ್ಟು ವಿಡಿಯೋಗಳು ನಾನು ನನ್ನ ಒಂದು ಚಾನಲ್ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದೇ ಮುಖಾಂತರವಾಗಿ ಇವಾಗ ಒಂದು 3 ವರ್ಷ 4 ವರ್ಷ ಆಗಿರುವಂಥ ಗಿಡಗಳಿಗೆ ಈಗ ಫ್ಲವರ್ ಡ್ರಾಪ್ ಆಗ್ತಿರುವಂಥವಕ್ಕೆ, ಈ ಒಂದು ಕಾಯಿಗಳು ಬೀಳ್ತಿರುವಂಥದ್ದು ನಾವು ಏನು ಮಾಡ್ಬೋದು, ಏನು ಮಾಡಿದ್ರೆ ಸೂಕ್ತ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರುವಂಥದ್ದು. ಇಲ್ಲಿ ಇವಾಗ ನೀವು ಯಾವ ರೀತಿ ಚೂಸ್ ಮಾಡ್ಕೊಂಡಿದ್ರೆ ಏನೋ ಒಂದು ಬಟರ್ ಫ್ರೂಟ್ ಗಿಡಗಳನ್ನ ನೀವು ಮೊದಲನೇದಾಗಿ ಬೀಜ ಹಾಕಿ ಒಂದು ಸಸಿ ತರ ಮಾಡಿ ಅದನ್ನ ತಗೊಬಂದು ನೀವು ನಿಮ್ಮ ಒಂದು ತೋಟಗಳಲ್ಲಿ ನೆಟ್ಕೊಂಡಿರ್ಬೋದೇನೋ. ಇನ್ನೊಂದು ಬಂದ್ಬಿಟ್ಟು ಮಾಮೂಲಿ ಬೀಜ ಹಾಕಿ ಬೆಳೆದು ಅದ ನಂತರ ಒಂದು ಒಂದು ಹಂತಕ್ಕೆ ಬಂದ ನಂತರ ಅವನ್ನ ಕಸಿ ಮಾಡಿ ಒಂದು ಯಾವ್ದಾರ ಒಂದು ಯಾಶ್ತೋ ಯಾವುದೋ ಸಮಥಿಂಗ್ ಯಾವುದೋ ಒಂದು ವೆರೈಟಿಯಲ್ಲಿ ಮಾಡಿ ಒಂದು ಕಸಿ ಕಟ್ಟಿರುವಂಥ ಗಿಡ ತುಂಬಾ ಕೂಡ ಇದು ಬಲ್ಬು ಬಲೂನು ಸರ್ಕಲ್ ಅಂತ ಹೇಳ್ಬಿಟ್ಟು ನಿಮ್ಗೆ ಕೊಟ್ಟಿರ್ತಾರೆ, ಸಾಕಷ್ಟು ನೀವು ತಂದಿರ್ತೀರಿ. ಅದು ಕಾಯಿ ಬಿಟ್ಟಾಗಲೇ ನಿಮ್ಗೆ ಗೊತ್ತಾಗೋದು ಇಂಥ ವೆರೈಟಿ ಅಂತ ಹೇಳ್ಬಿಟ್ಟು, ಅವಾಗ ನಾವು ನೋಡೋಕ್ಕಾಗೋದಿಲ್ಲ, ನಾವು ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ತಂದಿರ್ತೀವಿ. ಹಾಗಾಗಿ ಇವಾಗ ಫ್ಲವರಿಂಗ್ ಆಗ್ತದೆ, ಇನ್ನು ಬೀಳ್ತಾ ಇದೆ. ಇವಾಗ ಏನ್ ಮಾಡ್ಬೇಕು ಅನ್ನೋದಕ್ಕೋಸ್ಕರವಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಆಲ್ರೆಡಿ ನಮ್ದೆಲ್ಲ ಆಗೋಗಿದೆ. ಮೊದಲು ನಾವು ನೋಡ್ಲಿಲ್ಲ ಯಾವ ಒಂದು ವೆರೈಟಿ ತಂದಿದ್ರು, ಏನ್ ಮಾಡಿದ್ರು, ನರ್ಸರಿಲಿ ಏನಾಗಿತ್ತು, ಏನ್ ಮೋಸ ಆಯ್ತು ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಬೀಳ್ತಾ ಇದೆ ಈಗ ಸದ್ಯಕ್ಕೆ ಈ ಒಂದು ಇರುವಂತ ಸಿಚುವೇಶನ್. ಇವಾಗ ನಾವು ಫರ್ದರ್ ಏನ್ ಮಾಡ್ಬೇಕಾಗಿತ್ತು, ಇವಾಗ ಇರುವಂತ ಗಿಡಗಳನ್ನೇ ನಾವು ಕಾಪಾಡ್ಕೋಬೇಕು. ಜೊತೆಗೆ ನಮ್ಗೆ ಒಂದು ಏನ್ ಈಗ ಖರ್ಚಾಗಿದೆ ಒಂದು 3 ವರ್ಷವರೆಗೂ ಏನ್ ಖರ್ಚಾಗಿದೋ ಅದನ್ನೆಲ್ಲ ಕೂಡ ಮತ್ತೆ ಫುಲ್ಫಿಲ್ ಮಾಡ್ಕೋಬೇಕು ಅನ್ನೋದಾದ್ರೆ, ನಾವು ಇದಕ್ಕೆ ಫೀಲ್ಡ್ ಕ್ರಾಫ್ಟಿಂಗ್ ಅಂತಂತ ಒಂದು ಮೆಥಡ್ ಅನ್ನ ನಾವು ಇದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಫೀಲ್ಡ್ ಕ್ರಾಫ್ಟಿಂಗ್ ಅಂತಂದ್ರೆ ಮೀನ್ಸ್ ಅಂತಂದ್ರೆ ನಾವು ಕಸಿ ಕಟ್ಟುವಂತ ವಿಧಾನ. ಅಂದ್ರೆ ಈಗ ನಿಮ್ಗೆ ಈ ಒಂದು ಸಿಚುವೇಶನ್ ಅಲ್ಲಿ ಇವಾಗ ಬಲ್ಬ್ಗೆ ನಿಮ್ಗೆ ಜಾಸ್ತಿ ಬೇಡಿಕೆ ಇದೆಯೋ, ಬಲೂನ್ಗೆ ವೆರೈಟಿ ಜಾಸ್ತಿ ಅಂದ್ರೆ ಬೆಲೆ ಜಾಸ್ತಿ ಇದೆಯೋ, ಅಥವಾ ಸರ್ಕಲ್ ಅಂತ ಏನು ರೌಂಡ್ ಬರುತ್ತಲ್ಲ ಅದಕ್ಕೆ ಏನಾದ್ರು ನಿಮ್ಗೆ ಬೆಲೆ ಜಾಸ್ತಿ ಇದೆಯಾ, ಅಥವಾ ಆಶ್ ವೆರೈಟಿಗೆ ನಿಮ್ಗೆ ಜಾಸ್ತಿ ಬೆಲೆ ಇದೆಯಾ ಅಂತ ನೋಡ್ಕೊಂಡು ನೀವು ಅದನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲಿ ನಿಂತಿರುವಂತ ಗಿಡದ ಪಕ್ಕ ನಿಂತಿರುವಂತ ಗಿಡ ಯಾವ್ದಿದೆ ಅಂತಂದ್ರೆ ಇದು ಆಶ್ ವೆರೈಟಿ. ಇದು ಆಕ್ಚುಲಿ ಇದು ಫಾರಿನಲ್ಲಿ ಜಾಸ್ತಿ ಬೆಳೆಯುವಂತ ಈ ಒಂದು ಗಿಡ. ಇದಕ್ಕೆ ಹೆಚ್ಚು ಬೇಡಿಕೆ ಇದೆ ಅಂತ ಇವಾಗ ಇತ್ತೀಚೆಗೆ ಬರ್ತಾ ಇರುವಂತ ಮಾಹಿತಿ. ಹಾಗಾಗಿ ಸಾಕಷ್ಟು ಜನ ಏನ್ ಮಾಡ್ತಾ ಇರ್ತಾರೆ, ಇವಾಗ ನಾವು ಬಲ್ಬ್ ಹಾಕಿದೀವಿ, ಬಲೂನ್ ಹಾಕಿದೀವಿ, ಇದಕ್ಕೆ ಬೇಡಿಕೆ ಜಾಸ್ತಿ ಸಿಗ್ತಾ ಇಲ್ಲ, ಇದಕ್ಕೆ ಬೆಲೆ ಜಾಸ್ತಿ ಇಲ್ಲ ಅಂತ ಅನ್ನೋರು ಕೂಡ ಆ ಗಿಡಗಳಿಗೂ ಕೂಡ ನೀವು ಈ ರೀತಿ ಒಂದು ಫೀಲ್ಡ್ ಕ್ರಾಫ್ಟಿಂಗ್ ಅನ್ನ ನೀವು ಮಾಡ್ಕೋಬಹುದು. ಆ ಒಂದು ಮೆಥಡ್ ನಾನು ಹೇಗೆ ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಆ ರೀತಿ ನೀವು ಮಾಡ್ಬೋದು, ಹೂಗಳು ಕೂಡ ಡ್ರಾಪ್ ಆಗಲ್ಲ. ಈಗ ಇನ್ನೊಂದು ಮೆಥಡ್ ಏನಂತಂದ್ರೆ, ಈಗ ಕೆಲವ್ರು ಏನ್ ಮಾಡಿರ್ತಾರೆ, ನರ್ಸರಿಯಿಂದ ನೀವು ತಂದಿರ್ತೀರಿ, ಅವರು ಯಾವುದೋ ಒಂದು 2 ವರ್ಷದ 3 ವರ್ಷದ ಗಿಡಗಳು, ಈಗ ಫಾರ್ ಎಕ್ಸಾಂಪಲ್ ಈ ರೀತಿ ಇರ್ತವೆ ನೋಡಿ ಗಿಡಗಳು, ಇದಿನ್ನು ಈಗ ಬಿಡ್ತಾ ಇದೆ ಹೂನ. ಆದ್ರೆ ಕೆಲವೊಂದು ಹೂ ಬಿಟ್ಟಿರೋದಿಲ್ಲ, ಈ ತರ ಒಂದು ಚಿಗುರಿ ಇರ್ತದೆ, ಚಿಗುರಿ ಇರುವಂತ ಒಂದು ಗಿಡಗಳ ತಂದ್ಬಿಟ್ಟು ಏನ್ ಮಾಡಿರ್ತಾರೆ, ಅದರಲ್ಲಿ ನಿಮ್ಗೆ ಒಂದು ಫೀಲ್ಡ್ ಗ್ರಾಫ್ಟಿಂಗ್ ಅನ್ನ ಮಾಡಿರ್ತಾರೆ. ಇದು ಕಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಏನು ಸಸಿ ಇರುತ್ತದೋ ಒಂದು ತಿಂಗಳು 2 ತಿಂಗಳು ಸಸಿನ ಅದಕ್ಕೆ ನೀವು ಒಂದು ಸಸಿಯನ್ನ ಕಟ್ಟಿರ್ತಾರೆ. ಹಾಗಾಗಿ ಅದು ಆ ಒಂದು ಗಿಡ ಬಲ್ತಿರದೇ ಇರೋದ್ರಿಂದ ನಿಮ್ಗೆ ಹೂಗಳು ಡ್ರಾಪ್ ಆಗುವಂತ ಚಾನ್ಸಸ್ ಇರುತ್ತೆ, ಕಾಯಿಗಳು ಕಸ್ತಾ ಇದ್ದಂಗೆ ಬೀಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಗೆ ಇವಾಗ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಚೆನ್ನಾಗೆ ಬಲ್ತಿರುವಂತ ಗಿಡ, ಈಗ ಸುಮಾರು ನಾನು ಈಗ ಈ ಗಿಡ ಎಷ್ಟು ವಯಸ್ಸಾಗಿದೆ ಅಂತಂದ್ರೆ 5.5 ವರ್ಷದಿಂದ 6 ವರ್ಷದವರೆಗೂ ಇದಕ್ಕೆ ವಯಸ್ಸಾಗಿರುವಂಥದ್ದು. ಆಲ್ರೆಡಿ ಈಗ 2 ರಿಂದ 3 ಹಾರ್ವೆಸ್ಟಿಂಗ್ ಆಗಿದೆ. ಆಲ್ರೆಡಿ ಒಳ್ಳೆ ಫಲವನ್ನು ಬಿಟ್ಟಿರುವಂಥದ್ದು ಆಶ್ ವೆರೈಟಿ. ನೋಡಿ, ನೀವು ನೋಡ್ತಾ ಇರುವಂಗೆನೆ ಸಾಕಷ್ಟು ಎಲ್ಲ ಒಂದು ರಂಬೆಗಳನ್ನು ಕೂಡ ಒಂದು ಹೂಗಳನ್ನು ಬಿಟ್ಟಿರುವಂಥದ್ದು, ಫಲವನ್ನ ಕಸ್ತಾ ಇರುವಂಥದ್ದು, ಕಾಯಿಗಳಾಗ್ತಾ ಇರುವಂಥದ್ದು. ಇಲ್ಲಿ ಸುಮಾರು ಈ ಒಂದು ಫಾರ್ಮ್ ನಲ್ಲಿ ಸುಮಾರು ಒಂದು 600 ಗಿಡಗಳಿದೆ. 600 ಗಿಡಗಳು ಕೂಡ ಇದೇ ರೀತಿಯಲ್ಲೇ ಇದೆ, ಇಷ್ಟೇ ಫಲಗಳನ್ನು ಕೊಡ್ತಾ ಇದೆ. ಇಂಥ ಗಿಡಗಳನ್ನ ನಾವು ಚೂಸ್ ಮಾಡ್ಕೋಬೇಕು. ಮೊದಲನೇದಾಗಿ ಇಷ್ಟು ಬಲ್ತಿರುವಂತ ಗಿಡಗಳನ್ನ ಒಂದು ಕಾಂಡವನ್ನ ನಾವು ಕಟ್ ಮಾಡ್ಕೊಂಡು ಇದರಿಂದ ನಾವು ಯಾವ ಗಿಡಗಳಿಗೆ ನಾವು ಕಸಿ ಮಾಡಬೇಕು ಆ ಗಿಡಗಳಿಗೆ ನಾವು ಕಸಿ ಮಾಡಿದಾಗ ತುಂಬಾ ಸೂಕ್ತ ಆಗುತ್ತೆ ನಮ್ಗೆ. ಇದು ಈ ವೆರೈಟಿನಲ್ಲಿ ಈ ಒಂದು ಗಿಡ ಏನು ಎಷ್ಟು ಫಲವನ್ನ ಕೊಡ್ತಾ ಇರುತ್ತೋ, ಎಷ್ಟು ಇಳುವರಿನ ನಮ್ಗೆ ಕೊಡ್ತಾ ಇರುತ್ತೋ ಅಷ್ಟೇ ಇಳುವರಿನ ನಾವು ಏನು ಕ್ರಾಫ್ಟಿಂಗ್ ಮಾಡಿರ್ತೀವೋ ಆ ಒಂದು ಗಿಡದಿಂದ ನಮ್ಗೆ ಅಷ್ಟೇ ಇಳುವರಿ ನಾವು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ಕಸಿ ಮಾಡೋದ್ರಿಂದ. ಈಗ ನಾವು ಚೂಸ್ ಮಾಡ್ಕೊಳ್ತಾರೆ, ಈಗ ಯಾವ ರೀತಿ ನಾವು ಕಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿದೆ ನೋಡಿ, ಇವಾಗ ಆಲ್ರೆಡಿ ಇದು
ಹೂ ಬಿಟ್ಟಿದೆ. ಆಲ್ರೆಡಿ 5.5 ವರ್ಷದ ಚೆನ್ನಾಗಿ ಬಲ್ತಿರುವಂಥ ಗಿಡ. ಈ ಗಿಡದಲ್ಲಿ ನಾವು ಈಗ ಒಂದು ಕೊಂಬೆಯನ್ನು ನಾವು ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಕೊಂಬೆನಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಕಣ್ಣುಗಳಂತ ಇರುತ್ತೆ. ಹತ್ರ ಬನ್ನಿ ನೋಡಿ, ನಾವು ಚೂಸ್ ಮಾಡ್ಕೊಳ್ತಾ ಇದೀವಿ. ಇದರಲ್ಲಿ ಕಣ್ಣುಗಳಂತ ಬರುತ್ತೆ ನೋಡಿ, ಈ ರೀತಿ ಕಣ್ಣುಗಳಂತ ಬರುತ್ತೆ. ಇಲ್ಲಿ ನೋಡಿ, ಈಗ ಇಲ್ಲೊಂದು ಈ ರೀತಿ ಕಣ್ಣು, ಸುಮಾರು ಒಂದು 4-5 ಕಣ್ಣುಗಳಿರೋ ರೀತಿಯಲ್ಲಿ ನೀವು ಅದನ್ನು ಚೂಸ್ ಮಾಡ್ಕೋಬೇಕು. ನೀವು ಇಲ್ಲಿ ಈ ಒಂದು ಜಾಗದಲ್ಲಿ ನೀವು ಇಲ್ಲಿ ಕಟ್ ಮಾಡ್ಬೇಕಾಗುತ್ತೆ. ಈ ಒಂದು ಕಟ್ ಮಾಡ್ಕೊಂಡ ನಂತರ ನೀವು ಯಾವ ಗಿಡಗಳಿಗೆ ಚೂಸ್ ಮಾಡ್ಕೊಳ್ತೀರೋ, ಯಾವ ಗಿಡಗಳಿಗೆ ನೀವು ಹೂ ಡ್ರಾಪ್ ಆಗ್ತಾ ಇದೆಯೋ ಆ ಗಿಡಗಳಿಗೆ ಇದನ್ನ ನೀವು ಕಸಿಯನ್ನ ಕಟ್ಟಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈಗ ಈ ತರ ಒಂದು ಚಾಕ್ ತಗೊಳ್ಳಿ, ಒಂದು ಅರ್ಥವಾಗಿರೋ ಒಂದು ಚಾಕ್ ತಗೊಂಡು ಈ ರೀತಿನಲ್ಲಿ ಅಂದ್ರೆ ಇನ್ಕ್ಲೈನ್ಡ್ ಆಗಿ ಇಟ್ಕೊಳ್ಳಿ, ಅಂದ್ರೆ ಕ್ರಾಸ್ ಆಗಿ ಇಟ್ಕೋಬೇಕು. ಈ ರೀತಿ ಇಟ್ಕೋಗ್ಬೇಡಿ, ಈ ರೀತಿ ಇಟ್ಕೊಂಡು ನೀವು ಅದನ್ನ ಕಟ್ ಮಾಡ್ಬೇಕಾಗುತ್ತೆ. ಈ ತರ ಕಟ್ ಮಾಡಿದ್ರೆ ನಿಮ್ಗಲ್ಲಿ ನೆಡೋದಿಕ್ಕೆ ಅಂತಂದ್ರೆ ನಾವು ಒಂದು ಕಸಿ ಕಟ್ಟೋದಿಕ್ಕೆ ಈಸಿ ಆಗುತ್ತೆ ನೋಡಿ. ಈ ರೀತಿಯಲ್ಲಿ ಕಟ್ ಮಾಡ್ಬೇಕಾಗುತ್ತೆ. ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿರುವಂಥದ್ದೆಲ್ಲ ನಾವು ಇದು ತೆಗಿಬೇಕಾಗುತ್ತೆ. ಆಕ್ಚುಲಿ ನಮ್ಗೆ ಬೇಕಾಗಿರುವಂಥದ್ದು ಇವೆಲ್ಲ ಯಾವುದು ಸದ್ಯಕ್ಕೆ ಯಾವುದು ಬೇಕಾಗೋದಿಲ್ಲ, ಇದೆಲ್ಲ ತೆಗಿಬೇಕಾಗುತ್ತೆ ನೋಡಿ. ಇದೆಲ್ಲ ವೇಸ್ಟು, ಇದೆಲ್ಲ ತೆಗೆದ್ಬಿಡೋಣ. ಈ ಒಂದು ಏನು ಎಲೆಗಳಿದೆ ಇವೆಲ್ಲ ನಾವು ತೆಗಿಬೇಕಾಗುತ್ತೆ. ಈ ಕಣ್ಣುಗಳಂತ ಏನಿದೆ ಅದನ್ನು ನಾವು ಇಟ್ಕೋಬೇಕಾಗುತ್ತೆ ನೋಡಿ. ಇದು ಹೇಗೂ ಕೂಡ ನಾವಲ್ಲಿ ಕಸಿ ಕಟ್ಟಿದಾಗ ಹೇಗೂ ಉದುರೋಗುತ್ತೆ. ಈಗ ಮೊದಲನೇದಾಗ ನಾವು ಮೊದಲೇ ಉದುರಿಸ್ಬಿಟ್ರು ಏನು ತೊಂದರೆ ಇಲ್ಲ ನೋಡಿ. ಈ ರೀತಿ ಎಲ್ಲ ತೆಗೆದಾಕ್ಬಿಡೋದು ಇಷ್ಟೇ. ಇದನ್ನೆಲ್ಲ ತೆಗೆದ ನಂತರ ನೀವು ಯಾವ ಗಿಡದಲ್ಲಿ ಹೂಗಳು ಡ್ರಾಪ್ ಆಗ್ತಾ ಇದೆಯೋ ಆ ಗಿಡಗಳಿಗೆ ನಾವು ಇವನ್ನು ಕಸಿಯನ್ನು ಕಟ್ಟಬೇಕಾಗುತ್ತೆ. ಇದು ಸೂಕ್ತವಾಗಿರುವಂಥ ಒಂದು ಕಸಿ ಮಾಡೋದಕ್ಕೆ ಯೋಗ್ಯವಾಗಿರುವಂಥ ಒಂದು ಗಿಡದಿಂದ ಆರಿಸ್ಕೊಂಡಿರುವಂಥ ಒಂದು ರಂಬೆ ಇದು. ಇದನ್ನು ನಾವಲ್ಲಿ ಒಂದು ಕಸಿಯನ್ನು ನಾವು ಕಟ್ತೀವಿ. ಇದನ್ನ ಕಸಿ ಯಾವ ರೀತಿ ಕಟ್ಬೋದು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ನೀವು ಇವಾಗ ನೋಡ್ತಾ ಇರ್ಬೋದು, ಈ ಒಂದು ಫಾರ್ಮ್ ಅಲ್ಲಿ ಸುಮಾರು ಒಂದು 600 ಗಿಡಗಳಷ್ಟು ಬಟರ್ ಫ್ರೂಟ್ ಗಿಡಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಯಾವುದೋ ಒಂದು ಗಿಡಗಳ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇರ್ಬೋದು ಅಂತ ನೀವು ಭಾವಿಸಿರ್ಬೋದು. ನೋಡಿ, ಇಷ್ಟು ವೆರೈಟಿ ಗಿಡಗಳಿದೆ ಇಲ್ಲಿ. ಸಾಕಷ್ಟು ಅಂದ್ರೆ ಆಶ್ ಅಲ್ಲಿ ಇದೆ, ಕೆಲವೊಂದು ಬಲ್ಬ್ ಇದೆ, ಬಲೂನ್ ಇದೆ, ಸರ್ಕಲ್ ಅನ್ನುವಂಥದ್ದು ಇದೆ. ಸಾಕಷ್ಟು ವೆರೈಟಿ ಗಿಡಗಳಿದೆ. ಮತ್ತು ಕೆಲವೊಂದಕ್ಕೆ ಬೆಲೆ ಜಾಸ್ತಿ ಇರ್ಬೋದು. ಈಗ ಆಶ್ ವೆರೈಟಿಗೆ ಒಂದು ಸೀಸನ್ ಅಲ್ಲಿ ಬೆಲೆ ಜಾಸ್ತಿ ಸಿಗ್ಬೋದು, ಇನ್ನೊಂದು ಸೀಸನ್ ಅಲ್ಲಿ ನಮ್ಗೆ ಸರ್ಕಲ್ ಅನ್ನೋದಕ್ಕೆ ಸಿಗ್ಬೋದು, ಅಥವಾ ಬಲ್ಬ್ಗೆ ಬಲೂನ್ ವೆರೈಟಿ ಸಿಗ್ಬೋದು. ಹಾಗಾಗಿ ಎಲ್ಲಾ ವೆರೈಟಿ ನಾವು ಹಾಕೊಂಡಿರ್ತೀವಿ. ಈ ಒಂದು ಫಾರ್ಮ್ ಅಲ್ಲಿ ಸುಮಾರು 5-5.5 ವರ್ಷ 6 ವರ್ಷ ಆಗ್ತದೆ ಈ ಎಲ್ಲಾ ಗಿಡಗಳಿಗೂ. ನೋಡಿ ನೀವು ಎಷ್ಟು ಈಗ ಬಟರ್ ಫ್ರೂಟ್ ಅಂದ್ರೆ ಒಂದು ಮಾವಿನ ಗಿಡ ನೋಡ್ದಂಗೆ ಆಗ್ತದೆ. ನೀವು ನೋಡ್ತಾ ಇರ್ಬೋದು ನೋಡಿ, ಇಲ್ಲೆಲ್ಲ ಹೂಗಳನ್ನ ಬಿಟ್ಟಿರುತ್ತೆ. ಎಲ್ಲಾ ಗಿಡಗಳು ಹೂ ಬಿಟ್ಟಿದೆ, ಚೆನ್ನಾಗಿ ಹೂ ಬಿಟ್ಟಿರುವಂತದ್ದು. ಜೊತೆಗೆ ನೋಡಿ ಕಾಯಿಗಳೆಲ್ಲ ಯಾವ ರೀತಿ ಕಚ್ಚಿದೆ ನೋಡಿ. ನೋಡಿ ಇದು ಬಲ್ಬ್ ವೆರೈಟಿ ನೋಡಿ, ಬಲ್ಬ್ ತರ ನೋಡೋದಕ್ಕೆ ಬಲ್ಬ್ ತರನೇ ಕಾಣ್ತಾ ಇದೆ, ಬಲ್ಬ್ ವೆರೈಟಿ. ಈಗೆಲ್ಲ ಹೂಗಳೆಲ್ಲ ಬಿಟ್ಟಾದ ನಂತರ ಎಲ್ಲ ಕಾಯಿಗಳು ಕಚ್ತಾರೆ ನೋಡಿ. ಇಲ್ಲ ನೋಡಿ, ಕಾಯಿಗಳೆಲ್ಲ ಕಚ್ಚಿರುವಂಥದ್ದು. ಯಾವ ಕೂಡ ಹೂಗಳು ಡ್ರಾಪ್ ಆಗ್ತಾ ಇಲ್ಲ ನೋಡಿ. ಯಾವ ರೀತಿಯಲ್ಲಿ ವೆರೈಟಿ ಎಷ್ಟು ಇದು ಇವರು ಮೇಂಟೈನ್ ಮಾಡಿರ್ಬೋದು. ಯಾವ ತರ ಮಾವಿನ ಗಿಡ ಯಾವ ರೀತಿ ಇರುತ್ತೆ ಸೇಮ್ ಅದೇ ರೀತಿನಲ್ಲೇ ನಿಮಗೆ ಕಾಣ್ತಾ ಇರುವಂಥದ್ದು ನೋಡಿ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ನೋಡಿ ಇಲ್ಲೆಲ್ಲ ಈ ರೀತಿಯಲ್ಲಿ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ತುಂಬಾ ಚೆನ್ನಾಗಿ ಬಿಟ್ಟಿದೆ ನೋಡಿ. ಇದೆಲ್ಲ ಬಲ್ಬ್ ವೆರೈಟಿ ಇದೆ ಇದೆಲ್ಲ. ಇನ್ನು ಸರ್ಕಲ್ ವೆರೈಟಿದು ನಿಮ್ಗೆ ತೋರಿಸ್ತೀನಿ. ಇನ್ನು ಸಾಕಷ್ಟು ವೆರೈಟಿ ನಿಮ್ಗೆ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಈ ಗಿಡದಲ್ಲಿ ನೋಡಿ ಯಾವ ರೀತಿ ಇದೆ. ಎಷ್ಟು ಯಾವುದು ಕೂಡ ಈ ಒಂದು ಏನು ಹೂ ಬಿಟ್ಟಿದೋ, ಎಷ್ಟು ಹೂಗಳು ಬಿಟ್ಟಿದೆ ಅಷ್ಟು ಹೂಗಳು ಅಷ್ಟು ಕಾಯಿಗಳು ಇದೆ. ಯಾವುದು ಕೂಡ ವೇಸ್ಟೇಜ್ ಆಗಿಲ್ಲ ನೋಡಿ. ಇಲ್ಲೆಲ್ಲ ಇದೆ, ಆಲ್ಮೋಸ್ಟ್ ಅಲ್ಲೆಲ್ಲ ಚೆನ್ನಾಗಿ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಈ ಕಡೆ ಎಲ್ಲ ಇದೆ, ಇಲ್ಲೆಲ್ಲ ಕಾಯಿ ಆಗ್ತಿದೆ ನೋಡಿ. ಎಲ್ಲ ಮೇಲ್ಗಳೆಲ್ಲ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಇಲ್ಲೊಂದು ನೋಡಿ, ನೀವು ಸರ್ಕಲ್ ಅಂತ ಹೇಳಿದ್ರಲ್ಲ ನೋಡಿ, ಇಲ್ಲೊಂದು ಸರ್ಕಲ್ ಕಾಣ್ತಾ ಇದೆ ನೋಡಿ. ಆ ಕಡೆ ನೋಡಿ ಎಷ್ಟು ದಪ್ಪದಾಗಿದೆ ನೋಡಿ, ತುಂಬಾ ದಪ್ಪದಾಗೆ ಕಾಣ್ತಾ ಇರುವಂಥದ್ದು. ಅದು ಸರ್ಕಲ್ ವೆರೈಟಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸೀಸನ್ ಅಲ್ಲಿ ರೇಟ್ ಜಾಸ್ತಿ ಸಿಗ್ಬೋದು, ಆಶ್ ಸಿಗ್ಬೋದು, ಬಲ್ಬ್ ಸಿಗ್ಬೋದು, ಬಲೂನ್ ಸಿಗ್ಬೋದು. ಆ ರೀತಿ ವೆರೈಟಿಗಳು ಇರೋದ್ರಿಂದ ಎಲ್ಲಾ ತರದ ವೆರೈಟಿ ಹಾಕೊಂಡ್ರೆ ನಮ್ಗೆ ಸೂಕ್ತ ನೋಡಿ. ಅಲ್ಲೆಲ್ಲ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ಕಾಯಿ ಎಲ್ಲ ಬಿಟ್ಟಿದೆ. ಯಾವುದು ಕೂಡ ಹೂಗಳು ಯಾವುದು ಕೂಡ ನಮ್ಮಲ್ಲಿ ಡ್ರಾಪ್ ಆಗ್ತಾ ಇಲ್ಲ. ಹಾಗಾಗಿ ಈ ತರ ಮೇಂಟೈನ್ ಮಾಡ್ಕೋಬಹುದು. ನೀವೇನು ಕೂಡ ಯೋಚನೆ ಮಾಡ್ಕೋಬೇಡಿ. ಹೇಗೆ ಒಂದು 3 ವರ್ಷ ಆಗೋಗಿದೆ, ನಮ್ಮ ಗಿಡಗಳೆಲ್ಲ ಹೂಗಳೆಲ್ಲ ಬಿದ್ದೋಗ್ತಾ ಇದೆ, ಎಲ್ಲ ವೇಸ್ಟ್ ಆಗ್ತದೆ ಅಂತ ಅಂದ್ಬಿಟ್ಟು ನೀವೇನು ಕೂಡ ಅದಕ್ಕೆ ಬೇಜಾರಾಗೋ ಅವಶ್ಯಕತೆ ಇಲ್ಲ. ಈ ರೀತಿಯ ಒಂದು ಫೀಲ್ಡ್ ಗ್ರಾಫ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ ಗಿಡಗಳು ಇಲ್ಲಿ ಯಾವ ರೀತಿ ನಿಮ್ಗೆ ಈ ಗಿಡಗಳಲ್ಲಿ ಏನ್ ಫಲ ಬಿಡ್ತಾ ಇದೆಯೋ ಸೇಮ್ ಅದೇ ರೀತಿನ ನೀವು ನಿಮ್ಮ ಗಿಡಗಳಲ್ಲೂ ಕೂಡ ಫಲವನ್ನ ಬಿಡೋ ರೀತಿಯಲ್ಲಿ ನೀವು ನೋಡ್ಕೋಬಹುದು ನೋಡಿ. ಎಷ್ಟು ಎಲ್ಲ ಗಿಡಗಳು ಒಂದು ಗಿಡನಾದ್ರೂ
ಹೂ ಬಿಡದೇ ಇರೋ ರೀತಿಯಲ್ಲಿ ಕಾಣ್ತಾ ಇದೆ. ಎಲ್ಲ ಗಿಡಗಳು ಹೂ ಬಿಟ್ಟಿದೆ ನೋಡಿ, ಎಲ್ಲ ಗಿಡಗಳು ಆಲ್ರೆಡಿ ಕಾಯಿ ಆಗ್ತಾ ಇರುವಂತದ್ದು ನೋಡಿ. ಇದ್ರಲ್ಲಿ ನೋಡಿ ಯಾವ ರೀತಿ ಬಿಟ್ಟಿದೆ, ಎಷ್ಟು ದೊಡ್ಡದು ಮರಗಳ ತರ ಕಾಣ್ತಾ ಇದೆ. ಒಂಥರ ಮಾವಿನ ಮರ ನೋಡಿದಂಗೆ ಆಗ್ತಿದೆ ಅಲ್ವಾ ಫ್ರೆಂಡ್ಸ್, ನಿಮ್ಗೆ ನೋಡೋದಕ್ಕೆ ಆ ರೀತಿಯಲ್ಲಿ ಕಾಣ್ತಾ ಇದೆ ನೋಡಿ. ಇದೆಲ್ಲ ನೋಡಿ ಎಷ್ಟು ಬಿಟ್ಟಿದೆ ನೋಡಿ, ಎಲ್ಲ ಹೂ ನೋಡಿ. ಎಷ್ಟು ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ್, ಎಷ್ಟು ಹೂಗಳು ಬಿಟ್ಟಿದೆ, ಯಾವ ರೀತಿಯಲ್ಲಿ ಇದೆ ನೀವು ನೋಡ್ತಾ ಇರ್ಬೋದು ನೋಡಿ. ಮಾವಿನಕಾಯಿ ಹೇಗೆ ಬಿಟ್ಟಿದೆಯೋ ಸೇಮ್ ಅದೇ ತರ ನೀವು ನೋಡಿದ್ರೆ ಮೋಸ್ಟ್ಲಿ ಇದು ಮಾವಿನ ಮರನೇನೋ ಅನ್ನೋ ರೀತಿಯಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಲ್ವಾ, ಆ ರೀತಿಯಲ್ಲಿ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಕೆಲವರೆಲ್ಲ ಬಟರ್ ಫ್ರೂಟ್ ಹಾಕ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾರೆ. ಈಗ ಈ ಒಂದು ನಮ್ಮ ಮಂಡ್ಯ ಡಿಸ್ಟಿಕ್ ಅಥವಾ ಈ ಒಂದು ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ರೈತರುಗಳು ಇದಕ್ಕೆ ಡಿಮ್ಯಾಂಡ್ ಇದೆ ಅನ್ಬಿಟ್ಟು ಸಾಕಷ್ಟು ಜನ ಹಾಕ್ಬಿಟ್ಟಿದ್ದಾರೆ. ಈಗ ಏನ್ ಮಾಡ್ತಾರೆ, ಕೆಲವರಿಗೆ ಇದು ಹೊಸ್ತಾಗಿರೋದ್ರಿಂದ ಇದಕ್ಕೆ ಸ್ಟಾರ್ಟಿಂಗ್ ಇಂದ ಹೇಗೆ ಆರೈಕೆ ಮಾಡಬೇಕು, ಯಾವ ರೀತಿ ನೋಡ್ಕೊಂಡ್ರೆ ಈ ರೀತಿ ಫಲ ಬಿಡುತ್ತೆ ಅನ್ನೋದು ಕೆಲವೊಂದು ಐಡಿಯಾಗಳೇ ಇಲ್ಲ. ಅಂದ್ರೆ ಹೊಸ ಗಿಡ ಆಗಿರೋದ್ರಿಂದ ಯಾರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲದೆ ಇರೋದ್ರಿಂದ ಎಲ್ಲ ಕನ್ಫ್ಯೂಸ್ ಆಗ್ಬಿಟ್ಟು ಗಿಡ ಹೋಯ್ತು ನಂದು ಲಾಸ್ ಆಗ್ಬಿಟ್ಟೆ ಅನ್ನೋ ರೀತಿಯಲ್ಲಿ ಇದ್ರೆ ಆ ತರ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸಾಕಷ್ಟು ಮೆಥಡ್ಗಳಿದೆ, ಸಾಕಷ್ಟು ವಿಧಾನಗಳಿದೆ, ಅದ್ರ ಮುಖಾಂತರ ಮಾಡ್ಕೊಂಡು ಹೋಯ್ತು ಅಂತ ನಾವು. ಈಗ ಪ್ರೆಸೆಂಟ್ ರೇಟ್ ಇರುವಂತದ್ದೇ 200 ಇಂದ 250 ರೂಪಾಯಿ 300 ರೂಪಾಯಿ ಇದೆ ರೇಟ್ ಈ ಒಂದು ಬಟರ್ ಫ್ರೂಟ್ಗೆ. ಹಾಗಾಗಿ ಯಾರು ಕೂಡ ಯೋಚನೆ ಮಾಡಕ್ ಹೋಗ್ಬೇಡಿ ನೋಡಿ. ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಈ ಗಿಡದಲ್ಲಿ ನೋಡಿ, ಹೂಗಳು ಬಿಟ್ಟಿದೆ. ಆ ಹೂವು ನೋಡಿ ಎಲ್ಲ ಇದಾದ ನಂತರ ಕಾಯಿಗಳು ನೋಡಿ ಕಸ್ತದೆ ನೋಡಿ. ಇಲ್ಲಿ ನೋಡಿ ಎಲ್ಲ ಯಾವ ಹೂವಿನಲ್ಲೂ ಒಂದು ಕೂಡ ವೇಸ್ಟ್ ಆಗಿಲ್ಲ, ಎಲ್ಲಾ ಹೂಗಳಲ್ಲೂ ಕೂಡ ಕಾಯಿಗಳಿರುವಂಥದ್ದು ನೋಡಿ. ಎಲ್ಲ ಹೂಗಳು ಪ್ರತಿಯೊಂದು ಹೂವು ನೋಡಿ ನೋಡಿ ಇದ್ರಲ್ಲಿ ನೋಡಿ ಈ ರೀತಿ ಇರಬೇಕು ಕಾಯಿಗಳು ನೋಡಿ. ನಿಮಗೆ ಇದು ಒಂದು 3-4 ತಿಂಗಳು ಆದ ನಂತರ ದಪ್ಪದಾಗ ಆದ ನಂತರ ಹಣ್ಣು ಬಂದಂಥ ಟೈಮ್ನಲ್ಲಿ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಇದೆ, ಇಷ್ಟು ಚೆನ್ನಾಗಿ ಬಿಡ್ತಾ ಇದೆ. ಅದು ತಕ್ಕಂತೆ ನಾವು ಆರೈಕೆ ಅದೇ ರೀತಿಯಲ್ಲೇ ಮಾಡ್ಬೇಕಾಗತ್ತೆ. ಕೆಲವೊಂದು ಸುಮ್ಮನೆ ತಗೊಂಡು ಮೆಡಿಸಿನ್ ಹಾಕೋದು ಎಲ್ಲ ಮಾಡೋಕೆ ಹೋಗ್ಬಾರ್ದು. ಮಾವಿನ ಗಿಡಗಳಿಗೆ ನಾವೇನು ಒಂದು ಪೋಷಣೆ ಮಾಡ್ತೀವೋ ಅಷ್ಟು ಮಾಡಿದ್ರೇನೆ ಸಾಕು, ಇದಕ್ಕೇನು ವಿಶೇಷವಾಗಿ ಮಾಡೋ ಅವಶ್ಯಕತೆ ಏನಿಲ್ಲ ನೋಡಿ. ಎಲ್ಲ ಗಿಡಗಳಲ್ಲೂ ನೋಡಿ ಇಷ್ಟು ಚೆನ್ನಾಗೆ ಬಿಟ್ಟಿರುವಂಥದ್ದು ನೋಡಿ. ಯಾವ್ದಾದ್ರು ಒಂದಾರು ಕೂಡ ಫೇಲ್ಯೂರ್ ಆಗಿದೆಯಾ? ಎಲ್ಲ ಗಿಡಗಳಲ್ಲೂ ಇದೆ, ನೀವೇ ನೋಡ್ತಿದ್ರಲ್ವಾ ನೋಡಿ. ಇದ್ರಲ್ಲಿ ನೋಡಿ ಯಾವ ರೀತಿ ಇದೆ ಹೂ ನೋಡಿ. ಇದ್ರಲ್ಲಿ ನೋಡಿ ಹೀಗಿರ್ಬೇಕು ನೋಡಿ ಹೂಗಳು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ರೀತಿ ಬಿಡ್ಬೇಕು ಹೂನ, ಈ ತರ ಬಿಡಬೇಕು ಅಂತಂದ್ರೆ ಯಾವ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ಇದು ನಾಟಿ ಗಿಡಗಳು ಅಂತಂದ್ರೆ ಈಗ ನಾವೇನು ಬಟರ್ ಫ್ರೂಟ್ ಬೀಜಗಳಿದೆ ಆ ಬೀಜಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಏನು ಮಣ್ಣು ಗೊಬ್ಬರಗಳನ್ನೆಲ್ಲ ಹಾಕಿ ಈ ರೀತಿ ಬೆಳೆಸಿ ಒಂದು ಗಿಡಗಳನ್ನ ನಾವು ಮಾಡ್ಕೊಂಡಿರ್ತೀವಿ. ಇದು ಒಂದು ಹೆಲ್ದಿ ಆಗಿರುವಂತ ಒಂದು ಬಟರ್ ಫ್ರೂಟ್ ಗಿಡ. ಇದರಲ್ಲಿ ಯಾವ ವೆರೈಟಿ ಅಂತಂತ ನಿಮಗೆ ಇದು ನಾನು ಇಲ್ಲಿ ಹೇಳ್ತಾ ಇಲ್ಲ, ಯಾಕೆಂತಂದ್ರೆ ಜಸ್ಟ್ ಬೀಜ ಹಾಕಿ ಬೆಳೆದಿರುವಂಥದ್ದು, ಅದು ಯಾವುದೇ ವೆರೈಟಿ ಆಗಿರ್ಬೋದು. ಆ ವೆರೈಟಿಗೆ ನಾವು ಈಗ ನಾನು ಇಲ್ಲಿ ತಗೊಬಂದಿರೋದು ಆ್ಯಶ್ ವೆರೈಟಿದು. ಆ್ಯಶ್ ವೆರೈಟಿದು ಒಂದು ರಂಬೆ ತಗೊಬಂದಿರುವಂಥದ್ದು. ಅದನ್ನ ನಾನು ಇದಕ್ಕೆ ಈ ಒಂದು ಬಟರ್ ಫ್ರೂಟ್ ಯಾವುದೇ ಆಗಿರ್ಬೋದು ಈ ಗಿಡಕ್ಕೆ ನಾನೇನು ಕಸಿ ಕಟ್ತೆ ಅಂದ್ರೆ ಈ ಆ್ಯಶ್ ಕನ್ವರ್ಟ್ ಆಗುತ್ತೆ, ಆ ಒಂದು ಕಸಿ ಗಿಡದಲ್ಲಿ ಬೆಳವಣಿಗೆ ಆಗುತ್ತೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಈಗ ನೀವು ತಂದಿರ್ತೀವಿ ಸಾಕಷ್ಟು ಕಡೆಯಿಂದ ನೀವು ಈ ಬಟರ್ ಫ್ರೂಟ್ ಗಿಡಗಳು ತಂದಿರ್ತೀವಿ, ಆ ಗಿಡಗಳು ನಿಮ್ಗೆ ಯಾವ ವೆರೈಟಿ ಮಾಡಿದ್ರೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಅದು ಕಾಯಿ ಬಿಟ್ಟಾಗಲೇ ಗೊತ್ತಾಗುವಂಥದ್ದು. ನಿಮ್ಗೆ ಮೊದಲು ಹೇಳಿರ್ತಾರೆ ಇದು ಬಲ್ಬು ಇದು ಬಲೂನ್ ಅಂತ, ನೀವು ಅದು ಕಾಯಿ ಆದಾಗಲೇ ಗೊತ್ತಾಗೋದು ಅದು ಬಲ್ಬ ಬಲೂನ ಆ್ಯಶ್ ಅನ್ನೋದು ಗೊತ್ತಾಗುವಂಥದ್ದು. ಈಗ ನನಗೆ ಮೊದಲೇ ಹೇಳ್ತಾ ಇದ್ದೀನಿ, ನನ್ನ ಕಣ್ಣಾರ ನಾನೇ ಈಗ ಆ್ಯಶ್ ವೆರೈಟಿದು ತಗೊಬಂದಿದ್ದೀನಿ, ಇದಕ್ಕೆ ನಾನು ಕಸಿ ಕಟ್ತಾ ಇದ್ದೀನಿ. ಈ ಚಿಕ್ಕದಾಗಿದ್ದಾಗಲೇ ನಾವು ಈಗ ನೋಡಿ ಈ ಸೈಜ್ ಏನಿದೆ ಆ ಸೈಜ್ ಇಲ್ಲಿ ನಾವು ಕಟ್ ಮಾಡ್ಕೊಳ್ತೀವಿ. ಕಟ್ ಮಾಡ್ಕೊಂಡು ಇದನ್ನ ನಾವು ಕಸಿ ಮಾಡ್ತು ಅಂದ್ರೆ ಇದು ಆ್ಯಶ್ ವೆರೈಟಿ ಗಿಡ ಆಗಿ ಕನ್ವರ್ಟ್ ಆಗುತ್ತೆ. ಇದು ಯಾವುದೇ ವೆರೈಟಿ ಆಗಿರೋ ಪರವಾಗಿಲ್ಲ, ಈಗ ನಾನು ಆ್ಯಶ್ ಹಾಕ್ತಿದ್ದೀನಿ ಆ್ಯಶ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿಯ ನೀವು ಮಾಡ್ಕೋಬೇಕು. ಇದನ್ನ ನಾವು ಬಲ್ತಿರುವ ಗಿಡವನ್ನ ನಾವು ಚೂಸ್ ಮಾಡ್ಬೇಕಾಗುತ್ತೆ. 5-6 ವರ್ಷ ಇರುವಂತ ಚೆನ್ನಾಗಿ ಬಲ್ತಿರುವಂತ ಗಿಡಗಳು ನಾವು ಚೂಸ್ ಮಾಡಿದ್ರೆ ಒಳ್ಳೆ ಇಳುವರಿ ಪಡ್ಬೋದು. ಇಲ್ಲ ಅಂತಂದ್ರೆ ಮಧ್ಯದಲ್ಲಿ ಒಂದು 3 ವರ್ಷ 4 ವರ್ಷ ಆದಂಗೆ ಏನು ಹೂಗಳು ಬಿಡ್ತಾ ಇದ್ದಂಗೆ ಹೂಗಳು ಡ್ರಾಪ್ ಆಗ್ತಾ ಇರುತ್ತೆ, ಮತ್ತೆ ಕಾಯಿಗಳು ಕೂಡ ಬೀಳ್ತಾ ಇರುತ್ತೆ. ಹಾಗಾಗಿ ಈ ತರ ಕೂಡ ಸಮಸ್ಯೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಂದು 3 ವರ್ಷದ ಗಿಡದ ಹತ್ರ ನಾನು ನಿಂತಿದ್ದೀನಿ. ಈ ಒಂದು 3 ವರ್ಷದ ಗಿಡ ಬಟರ್ ಫ್ರೂಟ್ ಗಿಡ, ಇದರಲ್ಲಿ ವೆರೈಟಿ ಯಾವುದು ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ಯಾಕೆಂದ್ರೆ ಇನ್ನು ಫಲ ಬಿಟ್ಟಿರೋದ್ರಿಂದ ನಮಗೆ ಯಾವ ವೆರೈಟಿ ಅಂತ ಗೊತ್ತಿಲ್ಲ. ನಮ್ಗೆ ನರ್ಸರಿನಲ್ಲಿ ಇದು ಬಲ್ಬ್ ವೆರೈಟಿ ಅಂತ ಹೇಳಿದ್ರು, ಅಷ್ಟೇ ಮಾತ್ರ ನಮ್ಗೆ ಗೊತ್ತು. ಫಲ ಬಿಟ್ರೆ ಯಾವ ಕಾಯಿ ಅಂತ ನಾವು ನೋಡಿ ನಾವು ಹೇಳ್ಬೋದು. ಇವಾಗ ಏನಾಗ್ತಿದೆ ಅಂತಂದ್ರೆ ಇದರಲ್ಲಿ ನಮ್ಗೆ ಆ್ಯಶ್ ವೆರೈಟಿಗೆ ಜಾಸ್ತಿ ಬೇಡಿಕೆ ಅಂತ ಏನೋ ಕೇಳ್ಪಟ್ವಿ. ಹಾಗಾಗಿ ನಾವೇನ್ ಮಾಡಿದ್ವಿ ಅಂತಂದ್ರೆ
ಈ ಒಂದು ವೆರೈಟಿ ಇದಕ್ಕೆ ನಾವೇನ್ ಮಾಡಿದ್ವಿ, ಇದನ್ನ ಕಟ್ ಮಾಡಿ ಸುಮಾರು ಒಂದು 2 ತಿಂಗಳ, ಸುಮಾರು ಒಂದು 3 ವರ್ಷದ ಗಿಡ. ಆಕ್ಚುಲಿ ಇದು 3 ವರ್ಷದ ಗಿಡಕ್ಕೆ ಇಲ್ಲಿ ಕಟ್ ಮಾಡಿದ್ವಿ. ಕಟ್ ಮಾಡಿದ ನಂತರ ಒಂದು 2 ತಿಂಗಳಾದ ನಂತರ ಈ ರೀತಿ ರಂಬೆಗಳು ಬಂದಿದೆ ನೋಡಿ. ಈ ರೀತಿ ರಂಬೆಗಳು ಬಂದಿದೆ. ನಿಮಗೆ ಕಸಿ ಕಟ್ಟೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಈಗ ಆಲ್ರೆಡಿ ನಾನು ಒಂದಕ್ಕೆ ನಾನು ಇಲ್ಲಿ ಕಸಿ ಕಟ್ಟಿರುವಂಥದ್ದು, ಇದಕ್ಕೆ ಕ್ಯಾಪಿಂಗ್ ಹಾಕಿದ್ದೀನಿ ನೋಡಿ. ಇಲ್ಲಿ ಕಸಿ ಕಟ್ಟಿರುವಂಥದ್ದು ನೋಡಿ, ಈ ರೀತಿ ಕಟ್ಟಿದ್ದೀನಿ. ಇದು ಯಾಶ್ ವೆರೈಟಿ. ಇದು ಆಲ್ರೆಡಿ ಮಾಮೂಲಿ ಇರುವಂಥದ್ದು ಬಲೂನ ಯಾವುದೋ ಒಂದು ಗೊತ್ತಿಲ್ಲದೆ ಇರುವಂಥ ಒಂದು ವೆರೈಟಿ. ಇದು ನಾವು ಗೊತ್ತಿರುವಂಥ ವೆರೈಟಿ, ನಿಮ್ಗೆ ಆಲ್ರೆಡಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ, ತೋರಿಸಿದ್ದೀನಿ. ಇದಕ್ಕೆ ನಾವು ಕ್ಯಾಪನ್ನು ಹಾಕಿ ನಾನು ಕ್ಲೋಸ್ ಮಾಡಿದ್ದೀನಿ. ಈಗ ಇದನ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ನೋಡಿ. ಇದನ್ನ ಯಾವ ರೀತಿ ಮಾಡಿದ್ರೆ ನಾವು ಒಂದು ಕಸಿಯನ್ನು ಕಟ್ಬೋದು, ಯಾವ ರೀತಿ ಮಾಡಿದ್ರೆ ಆಗುತ್ತೆ ಅಂತ. ಈಗ ನಾನು ಆಸ್ ವೆರೈಟಿದು ನಿಮಗೆ ತಂದಿದ್ದೀನಲ್ವಾ, ಇದನ್ನ ನಾವೇನು ಮಾಡಬೇಕು ಅಂದರೆ ಈ ರೀತಿ ಶಾರ್ಪ್ ಮಾಡ್ಕೋಬೇಕು. ಈ ಥರ ಅಂದರೆ ಈ ರೀತಿ ಶಾರ್ಪ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ರೀತಿ ನೋಡ್ತಾ ಇರ್ಬೋದು ನೀವು ನೋಡಿ. ಈ ರೀತಿ ಶಾರ್ಪ್ ಮಾಡ್ಕೊಂಡ್ರಿ ಅಲ್ವಾ. ಶಾರ್ಪ್ ಮಾಡ್ಕೊಂಡ ನಂತರ ಇದನ್ನ ನಾವಿಲ್ಲಿ ಕಟ್ ಮಾಡ್ಕೊಳ್ತೀವಿ ನೋಡಿ. ಅದೇ ಸೈಜಲ್ಲಿ ಇರುವಂಥ ಗಿಡನ ಸುಮಾರು ಇದು ಇಲ್ಲಿಂದ ಒಂದು 3 ಇಂಚು 3 ಇಂದ 4 ಇಂಚು ಇರುವಂಥ ಉದ್ದ ಇರ್ಬೇಕು. ಇಷ್ಟು ಒಂದು 3-4 ಇಂಚಷ್ಟು ಅದನ್ನು ನಾವಿಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಇಲ್ಲಿದೆಯಲ್ವ ನೋಡಿ, ಈ ರೀತಿ ನಾನು ಕಟ್ ಮಾಡ್ತೀವಿ ನೋಡಿ. ಈಗ ಈ ರೀತಿ ಕಟ್ ಮಾಡ್ಬೇಕಾಗತ್ತೆ. ಇದನ್ನ ನಾವಿಲ್ಲಿ ಬಿಸಾಕ್ಬಿಡ್ಬೇಕಾಗತ್ತೆ. ಈಗ ಏನು ಗಿಡ ಇದೆ ಇದನ್ನ ನಾವಿಲ್ಲಿ ಈ ಒಂದು ರಂಬೆನ ಮಧ್ಯಕ್ಕೆ ಹಿಂಗೆ ಸೀಳ್ಬೇಕಾಗತ್ತೆ ನೋಡಿ. ಈ ರೀತಿ ಸೀಳ್ಬೇಕಾಗತ್ತೆ. ಇದು ಸುಮಾರು ಒಂದು 1 ಇಂಚ್ವರೆಗೂ ಇಷ್ಟು ಹಿಂಗೆ ಸೀಳಿದ್ರೆ ಸಾಕು ನೋಡಿ. ಈ ರೀತಿ ಓಪನ್ ಆಗಿದೆ ನೋಡಿ. ಇಲ್ಲಿ ನೋಡಿ, ಇದು ಓಪನ್ ಆಗಿದೆ. ಇಲ್ಲಿ ನಾವೇನು ಇದನ್ನ ಈ ರೀತಿ ಮಾಡ್ಕೊಂಡ್ವ, ಈ ರೀತಿ ಇದನ್ನ ನಾವು ಇಲ್ಲಿಗೆ ತೋರಿಸ್ಬೇಕಾಗುತ್ತೆ ನೋಡಿ. ಹೀಗೆ ನೋಡಿ, ಇವಾಗ ಇಲ್ಲಿ ಮ್ಯಾಚ್ ಆಯಿತು. ಇವಾಗ ನಾವು ಇದರಲ್ಲಿ ಟೇಪ್ ಅಂತ ಬರುತ್ತೆ, ಅದಕ್ಕೆ ಒಂದು ಕಸಿ ಕಟ್ಟೋದಕ್ಕೆ ಟೇಪ್ ಅಂತ ಕೇಳಿದ್ರೆ ಹೊರಗಡೆ ಅಂಗಡಿಯಲ್ಲಿ ನಮಗೆ ಸಿಗುತ್ತೆ. ಇದನ್ನ ನಾವೇನು ಮಾಡಬೇಕು, ಇಲ್ಲಿ ಇದು ಕಟ್ಟಬೇಕಾಗತ್ತೆ ನೋಡಿ. ಈ ರೀತಿ ಇದು ಸ್ವಲ್ಪ ಹಿಂಗೆ ಎಳ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಎಳ್ಕೊಂಡು ಭದ್ರವಾಗಿ ಅಲ್ಲಿ ಗಾಳಿ ಹೋಗದ ರೀತಿಯಲ್ಲಿ ಕಟ್ಟಬೇಕಾಗತ್ತೆ ನೋಡಿ. ಈ ರೀತಿ ಭದ್ರ ಕಟ್ಟಬೇಕಾಗತ್ತೆ, ಕಳ್ಕೊಳ್ಳದೆ ಇರೋ ರೀತಿಯಲ್ಲಿ ಕಟ್ಟಬೇಕಾಗತ್ತೆ. ಎಡ್ಜಲ್ಲಿ ಹಿಂಗೆ ಬರುತ್ತಲ್ವ, ಎಡ್ಜಲ್ಲಿ ಬರುವಂಥದ್ದನ್ನ ಈಗ ಹಾಕ್ಬಿಟ್ಟು ಈಗ ಕಟ್ಬೇಕಂದ್ರೆ ಕಳ್ಕೊಬಾರ್ದು ಅಂತ ಅಷ್ಟೇನೇನಿಲ್ಲ, ಹಿಂಗೆ ಕಟ್ಬೋದು ಹಾಗೆ ಅಂತೇನಿಲ್ಲ. ಅದು ಕಳ್ಕೊಳ್ಳದೆ ರೀತಿಯಲ್ಲಿ ಮಾಡಿದ್ರೆ ಓಕೆ ನೋಡಿ. ಈ ರೀತಿ ಕಟ್ಟಿದ್ದೀನಿ. ಇವಾಗ ಇದಾದ ನಂತರ ನಾವು ಇದಕ್ಕೆ ಕ್ಯಾಪನ್ನು ಹಾಕ್ಬೇಕಾಗತ್ತೆ. ಇದು ಹೀಟು ಇಲ್ಲಿ ಜನರೇಟ್ ಆಗಬೇಕು ಅಂತೇಳಿ ಈ ರೀತಿ ಕ್ಯಾಪ್ ಬರುತ್ತೆ, ನಿಮಗೆ ಸಿಗುತ್ತೆ. ಒಂದು ಕಸಿ ಕಟ್ಟೋದಕ್ಕೆ ಕ್ಯಾಪ್ ಕೊಡಿ ಅಂತ ಹೇಳಿದ್ರೆ ಈ ರೀತಿ ಕೊಡ್ತಾರೆ. ಇದನ್ನು ನಾವಿಲ್ಲಿ ಹೀಗೆ ಹಾಕ್ಬೇಕಾಗತ್ತೆ ನೋಡಿ. ಈಗ ಹಾಕಿ ಇಟ್ಬಿಟ್ರೆ ಸುಮಾರು ಒಂದು 1 ತಿಂಗಳು ಅಥವಾ 2 ತಿಂಗಳು ಆದ ನಂತರ ಇದಿಲ್ಲಿ ಚಿಗುರಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಚಿಗುರು ಸ್ಟಾರ್ಟ್ ಆದಮೇಲೆ ಇಲ್ಲಿಂದ ಏನು ನಾವೇನು ಆ್ಯಶ್ ವೆರೈಟಿ ಹಾಕಿದ್ವಿ, ಆ್ಯಶ್ ವೆರೈಟಿ ಕಮೆನ್ಸ್ ಆಗುತ್ತೆ ನಮಗೆ ಫಲ ಕೊಡೋದಕ್ಕಾಗಲಿ. ಏನು ಆ ವೆರೈಟಿದು ಏನು ಲಕ್ಷಣ ಇರುತ್ತೋ ಆ ಲಕ್ಷಣ ಇದರಲ್ಲಿ ಫಾರ್ಮೇಷನ್ ಆಗುತ್ತೆ. ಇದು ಮಾಮೂಲಿ ಲೋಕಲ್ ಇರ್ತದೆ. ಇಲ್ಲಿಂದ ಏನು ಬರ್ತದೆ, ಆ್ಯಶ್ ವೆರೈಟಿ ಆಗುತ್ತೆ. ಈಗ ನಾನು ನಿಮಗೆ ಆಲ್ರೆಡಿ ಇಲ್ಲಿ ಕಸಿ ಮಾಡೋದು ನಿಮ್ಗೆ ಹೇಗೆ ಅಂತ ತೋರಿಸ್ಕೊಟ್ಟೆ. ಆಲ್ರೆಡಿ ಒಂದು ಕಸಿ ಮಾಡಿರುವಂಥ ಗಿಡ ನಿಮ್ಗೆ ತೋರಿಸಿ 1 ಇಯರ್ ಆಗಿದೆ ಅದು ಕಸಿ ಮಾಡಿ. ಆ ಗಿಡ ಹೇಗಿರುತ್ತೆ, ಇದು ಒಂದು ಕಸಿ ಆದ ನಂತರ ಹೇಗಿರುತ್ತೆ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲೇ ಇದೆ ಒಂದು ಗಿಡ, ಅದು 1 ಇಯರ್ ಆಗಿದೆ ಹಾಕಿ. ಅದನ್ನ ಈ ತರ ನಾವು ಕಸಿ ಮಾಡೋದ್ರಿಂದ ನಮ್ಗೆ ಯಾವ ವೆರೈಟಿ ಲೈಕ್ ಆಗುತ್ತೋ ಆ ಒಂದು ವೆರೈಟಿನ ನಾವು ಹಾಕೋಬಹುದು ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ಇದೆ ಇಲ್ಲಿ ಕಾಣ್ತಾ ಇದೆ ನೋಡಿ. ಈ ಗಿಡ ಆಲ್ರೆಡಿ ಲೋಕಲ್ ಇರುವಂಥದ್ದು, ಯಾವುದೋ ಬಲ್ಬನ ಯಾವುದೋ ಒಂದು ವೆರೈಟಿ ಇರ್ಬೋದು. ಇದಕ್ಕೆ ನಾವು ಇವಾಗ ಆ್ಯಶ್ ವೆರೈಟಿದು ಹಾಕಿರುವಂಥದ್ದು. ನಿಮ್ಗೆ ಯಾವುದು ಲೈಕ್ ಆಗುತ್ತೋ ಆ ವೆರೈಟಿನ ಹಾಕೋಬಹುದು. ಆ್ಯಶ್ ಅಂತ ಏನಿಲ್ಲ. ಈಗ ನಮ್ಗೆ ಇಲ್ಲಿ ಆ್ಯಶ್ಗೆ ಜಾಸ್ತಿ ಬೆಲೆ ಇತ್ತು ಅಂತ ಹೇಳಿದ್ವಿ, ಹಾಗಾಗಿ ಆ್ಯಶ್ ಗಿಡನ ನಾವು ಕಸಿ ಕಟ್ಕೊಂಡಿರುವಂಥದ್ದು ನೋಡಿ. ಇಲ್ಲಿ ಹಳೇದಿರುವಂಥದ್ದು ಈಗ ನಾವು ಕಟ್ಟುವಂಥ ಇದು ನೋಡಿ. ಇದೊಂದು ಗಿಡ ನೋಡಿ, ಇಲ್ಲಿ ನಾವು ಕಸಿ ಮಾಡಿರುವಂಥದ್ದು ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ನೋಡಿ. ಈ ರೀತಿ ನೋಡಿ, ಇದರಲ್ಲಿ ಮಾಡಿರುವಂಥದ್ದು. ಈಗ ಆಲ್ರೆಡಿ ಒಂದು 3 ಕೌಲ್ ಬಿಟ್ಟಿದ್ದು. ಇದು ನಾವು ಒಂದು 3 ವರ್ಷದ ಗಿಡ ಇದನ್ನು ಕಟ್ ಮಾಡಿದ್ದು. 3 ವರ್ಷದ ಗಿಡ ಕಟ್ ಮಾಡಿ ಸುಮಾರು ಒಂದು 2 ತಿಂಗಳಾದ ನಂತರ ಇದು ಕೌಲ್ ಈ ರೀತಿ ಬಂತು. ಕೌಲ್ ಬಂದಿರುವಂಥದ್ದಕ್ಕೆ ನಾವು ಆ್ಯಶ್ ವೆರೈಟಿದು ನಾವು ಇಲ್ಲಿ ಕಸಿ ಕಟ್ಟಿರುವಂಥದ್ದು. ಇಲ್ಲಿ ಒಂದು ಕಟ್ಟಿದ್ದೀವಿ, ಇಲ್ಲೊಂದು ಈಗ ನಾವು ಕಟ್ಟಿರುವಂಥದ್ದು ಕಸಿ ಕಟ್ಟಿ ಈ ರೀತಿ ಮಾಡಿರುವಂಥದ್ದು. ನೀವು ಎಲೆಗಳು ನೀವು ನೋಡ್ತಾ ಇರ್ಬೋದು ನೋಡಿ. 5 ವರ್ಷದ ಗಿಡದಲ್ಲಿ ನೀವು ಆಲ್ರೆಡಿ ನಾವು ನೋಡಿದ 5 ವರ್ಷ 6 ವರ್ಷದ ಗಿಡದಲ್ಲಿ ಯಾವ ರೀತಿ ಎಲೆಗಳಿತ್ತು ಅಷ್ಟು ಹಾರ್ಡ್ ಆಗಿದೆ ನೋಡಿ ಎಲೆಗಳು. ಅದು ಸ್ಮೂತ್ ಆಗಿಲ್ಲ. ಸ್ಮೂತ್ ಆಗಿರೋ ಎಲೆಗಳಂತಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಗಿರುತ್ತೋ ಆ ರೀತಿ ಇದೆ. ನೀವು ನಾಟಿ ಗಿಡಗಳು ತಂದಾಗ ಹೇಗಿರುತ್ತೆ ಆಗಿರುತ್ತೆ. ಈಗ ಬಲ್ತೆರೆ ಗಿಡದಲ್ಲಿ ಹೇಗಿರುತ್ತೆ ಆ ರೀತಿ ಇರುತ್ತೆ. ಈಗ ಇದು ಫಲನೂ ಕೂಡ ಬಿಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ರೀತಿ ನೀವು ಕಸಿನೇ ಕಟ್ಕೊಳ್ಬಹುದು. ಕಸಿ ಕಟ್ಟಿ
ಈ ಥರ ಮೇಂಟೈನ್ ಮಾಡ್ಬೋದು. ಈ ಥರ ಕಸಿ ಏನಾದರೂ ಕಟ್ಟಬೇಕು ನಮಗೆ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ ನಾನು ಒಂದು ನಂಬರನ್ನು ಹಾಕಿರ್ತೀನಿ, ಹರೀಶ್ ಅಂತ ಅಂದ್ಬಿಟ್ಟು ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ನಿಮಗೆ ಇಷ್ಟು ಗಿಡಗಳಿಗೆ ಇಷ್ಟು ನಾವು ಚಾರ್ಜ್ ಅಂತ ಹೇಳ್ತಾರೆ, ಅಷ್ಟು ನೀವು ಮಾಡಿಸ್ಕೋಬೋದು. ಅವ್ರು ಸಾಕಷ್ಟು ಫಾರ್ಮ್ಗಳಲ್ಲಿ ಅವರು ಮಾಡಿರುವಂಥದ್ದು ಈ ರೀತಿ ಮಾಡಿಕೊಡ್ತಾರೆ ನಿಮಗೆ. ಎಲ್ಲ ಕೂಡ ಸಕ್ಸಸ್ ಆಗಿದೆ. ಸಾಕಷ್ಟು ಒಂದು 30-40 ಫಾರ್ಮ್ಗಳಲ್ಲಿ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಈ ರೀತಿ ವೆರೈಟಿಯಲ್ಲಿ ನಾವು ಮಾಡ್ಬೋದು ಫ್ರೆಂಡ್ಸ್. ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಅವರು ಕೂಡ ಈ ರೀತಿಯಾದ ಒಂದು ಹೊಸ ಹೊಸ ಕಾನ್ಸೆಪ್ಟನ್ನು ತಗೊಂಡು ಅವರು ಕೂಡ ಒಂದು ಹೊಸದಾಗಿ ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.